ಭಾರತೀಯ ಮಜ್ದೂರ್ ಸಂಘ ವತಿಯಿಂದ ಕಟ್ಟಡ ಕಾರ್ಮಿಕ ಸಮಾವೇಶ. ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಭಾರತೀಯ ಮಜ್ದೂರ್ ಸಂಘ ವತಿಯಿಂದ ಶ್ರೀನಿವಾಸಪುರದ ಬಿಎಂಎಸ್ ಕಚೇರಿಯ ಮುಂಭಾಗ ಕಟ್ಟಡ ಕಾರ್ಮಿಕರ ಸಮಾವೇಶ ಮತ್ತು ರ್ಯಾಲಿ ಬಹಳ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮ ಆರಂಭದಲ್ಲಿ ಮೊದಲಿಗೆ ತಾಲೂಕಾ ಕಚೇರಿಯ ಆವರಣದಲ್ಲಿರುವ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಂತರ ವೇದಿಕೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು. ಕಾರ್ಯಕ್ರಮಕ್ಕೆ ತಾಲೂಕಾ ಜಿಲ್ಲೆಗಳಿಂದ ಸಹಸ್ರಾರು ಕಾರ್ಮಿಕರು ಬಂದಿದ್ದು ಕಾರ್ಯಕ್ರಮದ ಬಿಗಿ ಬಂದೋಬಸ್ತನ್ನ ಅಲ್ಲಿನ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಎನ್ ನಾಗಭೂಷಣ್ ರವರು ಕಾರ್ಮಿಕ ಕಾರ್ಡ್ ಹೊಂದಿದ್ರೆ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ತಿಳಿಸಿ, ಹಾಗೆ ಸರ್ಕಾರ ಕೆಲವೊಂದು ಸೌಲಭ್ಯಗಳಿಗೆ ದುಂದು ವೆಚ್ಚ ಮಾಡುತ್ತಿದೆ ಎಂದು ಕಾರ್ಮಿಕ ಇಲಾಖೆಯ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು. ಕಾರ್ಮಿಕ ಮಕ್ಕಳಿಗೆ ಕೊಡುವ ಶೈಕ್ಷಣಿಕ ಧನ ಸಹಾಯ 70% ಕಡಿತ ಮಾಡಿದ್ದು, ಈ ಕೂಡಲೇ ಮೊದಲು ಕೊಡುತ್ತಿದ್ದ ಪರಿಷ್ಕೃತ ದರ ಪಟ್ಟಿಯಂತೆ ಕೊಡಬೇಕು ಮತ್ತು ಇಲಾಖೆಯ ಲಾಗಿನ್ನಲ್ಲಿ ಅನುಮತಿಸಬೇಕು. 60 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಪಿಂಚಣಿ ನೀಡಬೇಕು. ಕಾರ್ಮಿಕರ ನೋಂದಣಿ, ನವೀಕರಣ, ಸಾಮಾಜಿಕ ಭದ್ರತೆ ಅರ್ಜಿಗಳ ಪರಿಶೀಲನೆಯನ್ನ ಕಾರ್ಮಿಕ ಅಧಿಕಾರಿಗಳು ಮಾಡಬೇಕು. ಖಾಸಗಿ ಸಂಸ್ಥೆಗಳ ಅನುಮತಿ ಕೂಡಲೇ ನಿಲ್ಲಿಸಬೇಕು. 19 ರೀತಿಯ ಸೌಲಭ್ಯಗಳನ್ನು ಕಡಿತ ಮಾಡದೆ ಜನಪ್ರಿಯ ಯೋಜನೆಗಳನ್ನು ಕೂಡಲೇ ನಿಲ್ಲಿಸಬೇಕು ಮತ್ತು ಕಾರ್ಮಿಕರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ವೈದ್ಯಕೀಯ ಸೇವೆ ಸಿಗ್ತಾ ಇರೋದ್ರಿಂದ ಖಾಸಗಿಯವರಿಂದ ಟೆಂಡರ್ ಮೂಲಕ ರಕ್ತ ಪರೀಕ್ಷೆ, ಮೂತ್ರ ಪರೀಕ್ಷೆ ಮಾಡಿಸುವುದನ್ನು ನಿಲ್ಲಿಸಬೇಕು ಎಂದು ತಿಳಿಸಿದರು. ಈ ಸಮಯದಲ್ಲಿ ರಾಷ್ಟ್ರೀಯ ಮುಖಂಡರಾದ ಸುರೇಶ್ ನಾಡಗೇರ, ರಾಜ್ಯಾಧ್ಯಕ್ಷರಾದ ಕಲೀಂ ಕಾಂಬಳ್ಳಿ, ಚಿಂತಾಮಣಿ ಕೋಡಳ್ಳಿ, ಕೆಕೆ ಮಂಜುನಾಥ್, ಜಿಲ್ಲಾಧ್ಯಕ್ಷರಾದ ಶಿವಕುಮಾರ್ ವಾಸುದೇವ, ತಾಲೂಕಾ ಅಧ್ಯಕ್ಷರಾದ ವಿ ಶಂಕರ್ ರೆಡ್ಡಿ, ಲಕ್ಷ್ಮೀ ವೆನ್ನಲೆ, ಅನಿತಾ ಕೊಳತೂರು, ಪಾಪಣ್ಣ, ರತ್ನಪ್ಪ, ವೆಂಕಟೇಶ್, ಎಚ್ಎಸ್ ವೆಂಕಟಲಕ್ಷ್ಮಮ್ಮ ಹಾಗೂ ಕಾರ್ಮಿಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟ್, ಪ್ರಜಾಪವರ್ ಟಿವಿ, ಕೋಲಾರ. ಹಮ್ಮಿಕೊಂಡಿದ್ದು ಇದರ ಅಧ್ಯಕ್ಷತೆ ವಹಿಸಿದಂಥ ಮಂಜುಳಮ್ಮ ಅವರು ಮತ್ತು ಉಪಾಧ್ಯಕ್ಷರಾದ ಶಂಕರರೆಡ್ಡಿ ಅವರು ಹಾಗೂ ಸುರೇಶ್ ಅವರು, ರಾಷ್ಟ್ರೀಯ ಮುಖಂಡರು ಮತ್ತು ನಮ್ಮ ನಾಗಭೂಷಣ್ ಮತ್ತೆಲ್ಲ ಪದಾಧಿಕಾರಿಗಳು ಇವತ್ತು ಒಂದು ರ್ಯಾಲಿ ಮುಳಬಾ ಸರ್ಕಲ್ನಿಂದ ನಮ್ಮ ಇಂದಿರಾಬಾದ್ ಸರ್ಕಲ್ ಹಾಗೂ ಕಚೇರಿವರೆಗೂ ರ್ಯಾಲಿ ಹಮ್ಮಿಕೊಂಡಿದ್ದು ತುಂಬ ಅದ್ದೂರಿಯಾಗಿತ್ತು ರ್ಯಾಲಿ. ಮತ್ತು ಕಟ್ಟಡ ಕಾರ್ಮಿಕರು ಸಮಾವೇಶದಲ್ಲಿ ಏನು ಕಟ್ಟಡ ಕಾರ್ಮಿಕರ ಸಮಸ್ಯೆಗಳಿದೆಯೋ ಅದನ್ನು ಮನಗೊಂಡು ನಾಗಭೂಷಣ ಮತ್ತು ಮಂಜುಳಮ್ಮ ಮತ್ತು ಶಂಕರರೆಡ್ಡಿ ಅವರು ಕಾರ್ಯಗಳ ಬಗ್ಗೆ ಗಮನ ಹರಿಸಿ ಏನನ್ನು ನಮ್ಮ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ಒಂದು ವೇಳೆ ಯಾವುದೋ ಗಾರ್ಮೇಸ್ತ್ರಿ ಆಗ್ಬೋದು ಅಥವಾ ಮರದ ಕೆಲಸ ಆಗ್ಬೋದು, ಜಲ್ಲಿ ಹೊಡೆಯೋರಾಗ್ಬೋದು ಮತ್ತು ಯಾರೇ ಕಾರ್ಮಿಕರಾಗಲಿ ಅವರಿಗೆ ಸರ್ಕಾರದಿಂದ ಬರೋ ಅನುದಾನಗಳು ಒಂದು ವೇಳೆ ಕೆಲಸ ಮಾಡುತ್ತಿದ್ದಾಗ ಏನೋ ಅಕಾಲಕ್ಕೆ ಮರಣ ಅಂದರೆ ಅವ್ರಿಗೆ 10 ಲಕ್ಷವರೆಗೂ ಬರುತ್ತೆ. ಅದನ್ನು ಮನಗೊಂಡು ಅವ್ರಿಗೆ ಮನವರಿಸಿ ನೀವು ಏನಾದರೂ ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ಈ ಸೌಲಭ್ಯ ಸಿಗುತ್ತೆ ಅಂತೇಳಿ ಲೇಬರ್ ಕಾರ್ಡ್ಸನ್ನು ಮಾಡಿಸಿ ಅವ್ರು ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಅವ್ರ ಮಕ್ಕಳಿಗೆ ಏನಾದರೂ LKG ಇಂದ ಹಿಡಿದು ಉನ್ನತ ಅಭ್ಯಾಸವರೆಗೂ 1ನೇ ತರಗತಿಗೆ ಇಷ್ಟು, 3ನೇ ತರಗತಿಗೆ ಇಷ್ಟು, 7ನೇ ತರಗತಿಗೆ ಇಷ್ಟು, PUCಗೆ ಇಷ್ಟು ಅಂತೇಳಿ ಸರ್ಕಾರದಿಂದ ಬರೋ ಅನುದಾನವನ್ನು ಅವ್ರು ಅಪ್ಲೈ ಮಾಡಿಕೊಂಡು ಅದನ್ನು ಕೊಡಿಸೋದ್ರಲ್ಲಿ ಹೆಚ್ಚಿನ ರೀತಿ ಆಸಕ್ತಿ ವಹಿಸಿ ಎಲ್ಲ ಅರ್ಜಿಗಳು ಹಾಕಿ ಅವ್ರು ಕೊಡಿಸ್ತಾ ಇದ್ದಾರೆ. ಅದೇ ರೀತಿ ಮೆಡಿಕಲ್ ಬಿಲ್ ಏನಾದರೂ ಕೆಲಸ ಮಾಡಿದಾಗ ಕೈಯ ಕಾಲ ಅಪಾಯ ಆದಾಗ ಅದಕ್ಕೆ ಬರಬೇಕಾದ ಸೌಲಭ್ಯಗಳು ಮತ್ತು ಸರ್ಕಾರದಿಂದ ಸಿಗುವ ಚಿಕಿತ್ಸೆಯನ್ನು ಕೊಡಿಸಿ ಫ್ರೀಯಾಗಿ ಅವ್ರು ಸಹಾಯ ಮಾಡ್ತಾಯಿದ್ದಾರೆ. ಈ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವ್ರು ಮಾಡಬೇಕು. ಅವ್ರ ಸಂಘಟನೆ ತುಂಬ ಚೆನ್ನಾಗಿದೆ. ಅದಕ್ಕೆ ಬೆನ್ನೆಲುಬಾಗಿ ನಾನು ಜೊತೆಲಿ ಇರ್ತೀನಿ ಅಂತ ಹೇಳಿದ್ದೀನಿ. ಅದೇ ರೀತಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. 3ನೇ ವರ್ಷ ಬೇರೆ ಬೇರೆ ಸಂಘಟನೆ ಮಾಡಿ ಎಲ್ಲೋ ಒಂದು ಕಡೆ ನನಗೆ ಇಷ್ಟ ಇಲ್ಲ ಅಂತೇಳಿ ಸಂಘಟನೆ ಓನಾಗಿ ಆಫೀಸ್ ಮಾಡಿಕೊಂಡು ನಾಗಭೂಷಣ ಮತ್ತು ಮಂಜುಳಮ್ಮ ಶಂಕರರೆಡ್ಡಿ ತುಂಬ ಅಚ್ಚುಕಟ್ಟೆಯಿಂದ ಜನರಿಗೆ ಸ್ಪಂದಿಸಿ ಹೆಚ್ಚಿನ ರೀತಿಯಾಗಿ ಸ್ಪಂದಿಸ್ತಾ ಇದ್ದಾರೆ. ಮತ್ತು ಕಟ್ಟಡ ಕಾರ್ಮಿಕರು ಕಾನೂನು ಜಾಸ್ತಿ ಮಾಡಿಸಿದ್ದಾರೆ. ಈಗ 5-6 ಸಂಘಗಳಿದೆ. ಆದರೆ ಈ ಸಂಘ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಮುಂದೆ ಈ ರೀತಿ ಹಿಡ್ಕೊಂಡು ಹೋಗಬೇಕು. ನಿಮಗೆ ದೇವರು ಒಳ್ಳೆಯದಾಗಲಿ, ನಿಮ್ಮ ಕಚೇರಿ ಮತ್ತು ನಿಮ್ಮ ಸಿಬ್ಬಂದಿಯವರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ದೇವರು ಮಾಡಿ ಶುಭಾಶಿಸ್ತೀನಿ. ನಮ್ಮ ಭಾರತೀಯ ಮಜ್ದೂರ್ ಸಂಘ 23 ಜುಲೈ 2019ರಲ್ಲಿ ಪ್ರಾರಂಭವಾದಂತಹ ಸಂಘಟನೆ ಈ ವರ್ಷ 71ನೇ ವರ್ಷ ಮುಕ್ತಾಯಗೊಳ್ಳಲಿದೆ. ಬರುವ ಜುಲೈ ತಿಂಗಳ 23ನೇ ತಾರೀಕಿಗೆ ಇದು ಪ್ರಾರಂಭವಾಗಿದ್ದು ಮುಂಚಿತವಾಗಿ ನಮ್ಮ ದತ್ತೋಪಂತ್ ಟಿಂಗ್ರೇಜಿಯವರು ನಾಗ್ಪುರದಲ್ಲಿ
ಮಧ್ಯಪ್ರದೇಶ ನಾಗ್ಪುರದಲ್ಲಿ ಸ್ಥಾಪನೆ ಆಯಿತು. ಒಬ್ಬ ವ್ಯಕ್ತಿಯಿಂದ ಪ್ರಾರಂಭವಾದಂಥ ಸಂಘಟನೆ ಇಡೀ ಇವತ್ತಿನವರೆಗೆ ದೇಶದಲ್ಲಿ 10,000 ಮೇಲ್ಪಟ್ಟು ಸದಸ್ಯರಿದ್ದಾರೆ. 10 ಕೋಟಿ ಮೇಲ್ಪಟ್ಟು ಸದಸ್ಯರಿದ್ದಾರೆ ಮತ್ತು ಸರ್ಕಾರದಲ್ಲಿ, ಭಾರತ ಸರ್ಕಾರದಲ್ಲಿ ನಂಬರ್ 1 ಸ್ಥಾನದಲ್ಲಿ 40 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ ಎಲ್ಲಾ ಕ್ಷೇತ್ರದಲ್ಲಿ. ಹಾಗೂ ಅಸಂಘಟಿತ ಮತ್ತು ಸಂಘಟಿತ ಕ್ಷೇತ್ರದಲ್ಲಿ ಭಾರತೀಯ ಮದ್ದು ಸಂಘ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಆರ್ಮಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಬಿಟ್ಟು ಬೇರೆ ಎಲ್ಲ ಡಿಪಾರ್ಟ್ಮೆಂಟ್, ಪ್ರೈವೇಟ್, ಗವರ್ಮೆಂಟ್ ಎಲ್ಲ ಇದರಲ್ಲಿ ನಮ್ಮ ಭಾರತೀಯ ಮದ್ದು ಸಂಘ ಅವರು ಕೆಲಸ ಮಾಡ್ತಾ ಇದೆ. ಅಲ್ಲಿಂದ ಒಂದು ವ್ಯಕ್ತಿಯಿಂದ ಪ್ರಾರಂಭವಾದದ್ದು ಸಂಘ 10 ಕೋಟಿಗೆ ಮುಟ್ಟಿದೆ. ಅದೇ ರೀತಿಯಾಗಿ ಒಂದು ಸಂಘಟನೆಯಿಂದ 6,500 ಸಂಘಟನೆಯಲ್ಲಿ ಭಾರತ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ನಮ್ಮದು ಒಂದು ಕಟ್ಟಡ ಕಾರ್ಮಿಕ ಸಂಘ ಕೂಡ ಹೌದು. ಆದ್ದರಿಂದ ತಾವು ಈ ಸಭೆಗೆ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತಂದು ಕೊಟ್ಟಿದ್ರಿ. ಈ ಕಟ್ಟಡ ಕಾರ್ಮಿಕ ಸಂಘಟನೆ ಪ್ರಾರಂಭವಾಗಿದ್ದು 1996ರಲ್ಲಿ ಕೇಂದ್ರದಲ್ಲಿ ಸ್ಥಾಪನೆ ಆಯಿತು. ತದನಂತರ 2006ರಲ್ಲಿ ಕರ್ನಾಟಕದಲ್ಲಿ ಮಂಡಳಿ ಪ್ರಾರಂಭವಾಯಿತು. ಆದ ನಂತರ ಪ್ರತಿಯೊಂದು ರಾಜ್ಯದಲ್ಲಿ ಅವರು ಹಾಗೂ ಕಾರ್ಯದರ್ಶಿ ಆಗಿರ್ತಕ್ಕಂಥ ಲಕ್ಷ್ಮೀ ಮೇಡಮ್ ಅವರು ಹಾಗೂ SH ವೆಂಕಟಲಕ್ಷ್ಮಮ್ಮ ಮೇಡಮ್ ಅವರು, ವೆಂಕಟರಾಮನ್ ನಾಯಕ್ ಅವರು, ಅನಿತಾ ಮೇಡಮ್ ಅವರು, ವೆನಿಲಾ ಮೇಡಮ್ ಅವರು, ಇದಕ್ಕೆಲ್ಲ ಸಂಘಟನೆ ಮಾಡ್ತಕ್ಕಂಥದ್ದು ಬಹಳ ದೊಡ್ಡದ ಜವಾಬ್ದಾರಿ. ಇವತ್ತು ಮಹಿಳೆಯರೇ, ಈ ದೇಶವನ್ನು ಬದಲಾವಣೆ ಮಾಡತಕ್ಕಂಥವರು ನೀವೇ. ಕಟ್ಟಡ ಕಾರ್ಮಿಕರು, ರೈತ ವರ್ಗದವರು. ಇಂದು ರೈತ ವರ್ಗ, ಕಟ್ಟಡ ಕಾರ್ಮಿಕರ ವರ್ಗ, ಈ ಭಾರತ ದೇಶ, ಈ ರಾಜ್ಯಗಳು ನಮ್ಮ ಮೇಲೆ ನಿಂತಿವೆ, ನಮ್ಮ ಆಧಾರದ ಮೇಲೆ ನಿಂತಿವೆ. ಆದ್ದರಿಂದ ನಾವು ಒಗ್ಗಟ್ಟನ್ನು ತೋರಿಸ್ಬೇಕು. ಮಹಿಳೆಯರೇ ಈ ಭಾರತ ದೇಶವನ್ನ ಬದಲಾವಣೆ ಮಾಡ್ತಕ್ಕಂಥ ಚಿತ್ರಣ. ನಾವು ಒಗ್ಗಟ್ಟಾಗಿದ್ರೆ ಸ್ತ್ರೀಶಕ್ತಿ ಬಹಳ ಬಹುದೊಡ್ಡ ಶಕ್ತಿ. ಇವತ್ತು ತಾವೆಲ್ಲರೂ ಆಗಮಿಸಿ ಒಗ್ಗಟ್ಟಿನಿಂದ ಯಶಸ್ವಿ ಆಗಿದೆ. ಆದ್ರೆ ನಾವಿಲ್ಲಿ ಬರೋದಕ್ಕೆ ಕಾರಣ ಏನು? ಏನ್ ಮಾಡ್ಬೇಕು, ಏನು ನ್ಯಾಯ ಕೇಳಬೇಕು, ನ್ಯಾಯ ಕೇಳೋದಕ್ಕೆ ಇಲ್ಲಿ ಬಂದಿದ್ದೀವಿ. ಯಾಕಂದ್ರೆ ರಾಜ್ಯಾಧ್ಯಕ್ಷರು, ಜಿಲ್ಲಾಧ್ಯಕ್ಷರುಗಳು ಎಲ್ಲರೂ ತಮ್ಮ ತಮ್ಮ ಆಶ್ವಾಸನೆಗಳನ್ನು ಕೊಟ್ಟಿದ್ದಾರೆ. ಇವತ್ತು ಈ ಕಾರ್ಮಿಕರ ಕಟ್ಟಡ ಕಟ್ಟೋರು ನೀವು, ಮನೆ ಅದೇ ರೀತಿಯಲ್ಲಿ ಬೇರೆ ಬೇರೆ ಆಟೋ ಯೂನಿಯನ್ ನಾವು ಕಟ್ತಾ ಇದ್ದೀವಿ. ಕಾರು ಚಾಲಕರು, ಬೇರೆ ಬೇರೆ ಭಾರತೀಯ ಮಜ್ದೂರ್ ಸಂಘದ ಅಡಿಯಲ್ಲಿ ಬರುವಂತ ಎಲ್ಲ ದುಡಿಯುವ ವರ್ಗರನ್ನು ಸಂಘಟನೆ ಮಾಡಿ ಇವತ್ತು ನಾವು ಕೋಲಾರ ಜಿಲ್ಲೆಯಲ್ಲಿ ಸಂಘವನ್ನ ಬಹಳ ದೊಡ್ಡ ಮಟ್ಟಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ನಮ್ಮ ಮೇಲೆ ಜವಾಬ್ದಾರಿ ಇದೆ. ಅದೇ ರೀತಿಯಲ್ಲಿ ಈಗ ಕಟ್ಟಡ ಕಾರ್ಮಿಕರ ವಿಚಾರ ಬಂದ್ರೆ, ಬಹುಶಃ ಈ ಒಂದು ಸರ್ಕಾರ ಕೊಡ್ತಾ ಇರುವಂತ ಸವಲತ್ತುಗಳು ನೋಡಿದ್ರೆ ನಮಗೂ ಬಹಳ ಬೇಜಾರಾಗ್ತದೆ ಮಾತಾಡ್ಲಿಕ್ಕೆ. ಸ್ನೇಹಿತರೆ, ತಮಗೆ ಗೊತ್ತಿರ್ತದೆ, 4-5 ವರ್ಷಗಳ ಮೊದಲು ಒಂದು ಲೇಬರ್ ಕಾರ್ಡ್ ಇದೆ ಅಂತಂದ್ರೆ ತಮ್ಮ ಮಕ್ಕಳಿಗೆ ಸ್ಕಾಲರ್ಶಿಪ್ ಸಿಗ್ತದೆ. ಆ ಸ್ಕಾಲರ್ಶಿಪ್ ಅಲ್ಲಿ ಮಕ್ಕಳನ್ನ ಓದಿಸ್ಬೋದು. 1ನೇ ಕ್ಲಾಸಿಂದ 4ನೇ ಕ್ಲಾಸ್ ಓದ್ತಾ ಇದ್ರು ಅಂದ್ರೆ ಒಂದು 5,000 ರೂಪಾಯಿ ಸಿಗ್ತದೆ. ಮತ್ತೆ 8ರಿಂದ 9 ಓದ್ತಾ ಇದ್ರೆ ಒಂದು 8,000 ಸಿಗ್ತದೆ. SLC ಓದೋ ಮಕ್ಕಳಿಗೆ ಒಂದು 12ರಿಂದ 15,000 ಸಿಗ್ತದೆ ಅಂತ ಹೇಳಿ, ಮತ್ತೆ ಡಿಗ್ರಿ ಮತ್ತೆ ಪೋಸ್ಟ್ ಗ್ರಾಜುಯೇಷನ್, ಮೆಡಿಕಲ್, ಇಂಜಿನಿಯರಿಂಗ್ ಓದ್ತಾರಿಗೆ ಒಂದು 50ರಿಂದ 60,000 ರೂಪಾಯಿ ಸಾಕಷ್ಟು ಜನರಿಗೆ ನಾವು ಕೊಡಿಸಿದೀವಿ ಸ್ನೇಹಿತರೆ. ಆದ್ರೆ ಆಳುವ ಸರ್ಕಾರಗಳ ಕಾರ್ಮಿಕ ವಿರೋಧ ನೀತಿಗಳಿಂದ ಇವತ್ತು ಏನಾಗಿದೆ, ಮೊದಲು ಕೊಡ್ತಾ ಇರುವಂತಹ ಸವಲತ್ತುಗಳನ್ನ ಸುಮಾರು ಸ್ಕಾಲರ್ಶಿಪ್ 70ರಿಂದ 80% ಇವತ್ತು ಕಡಿತ ಮಾಡ್ತಾ ಇದ್ದಾರೆ. ಕಳೆದ 3 ವರ್ಷಗಳಿಂದಲೂ 1 ನಯಾ ಪೈಸೆ ಕೂಡ ಕಾರ್ಮಿಕರಿಗೆ, ಕಾರ್ಮಿಕ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಣ ಬಂದಿಲ್ಲ. ಸಾಕಷ್ಟು ಸ್ನೇಹಿತರು ನಮ್ಮಲ್ಲಿ ಬರ್ತಾ ಇದ್ದಾರೆ, 3 ವರ್ಷ ಆಗಿದೆ ಸ್ಕಾಲರ್ಶಿಪ್ ಹಾಕಿ, ನಮ್ಗಿನ್ನು ದುಡ್ಡು ಬಂದಿಲ್ಲ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಆದ್ರೆ ಈಗಿರುವಂತ ಸರ್ಕಾರಕ್ಕೆ, ಈಗಿರುವಂತ ಸಚಿವರಿಗೆ, ಈಗಿರುವಂತ ಕಾರ್ಮಿಕ ಮಕ್ಕಳಿಗೆ ಓದ್ಕೊಳ್ಳಿಕ್ಕೆ ಸವಲತ್ತುಗಳ ಕೊಡಬೇಕು ಅನ್ನುವಂತ
ಯಾವುದೇ ಒಂದು ರೀತಿಯಿಂದ ಇಷ್ಟ ಇಲ್ಲ ಅನ್ಸದೆ ಇವ್ರಿಗೆ. ಬಹುಶಃ ಬೀದ ಕಾರ್ಮಿಕ ಇಲಾಖೆ ಕೋಲಾರ ಜಿಲ್ಲಾಗೆ ಇರ್ತೈತಿ, ನಿಮ್ಗೆ ಎಲ್ಲರಿಗೂ ಬೆನಿಫಿಟ್ ಬರ್ತೈತಿ. ಇದನ್ನ ತಲೆಯಾಗಿ ಇಟ್ಕೊಳ್ರಿ. ವೇದಿಕೆ ಮೇಲೆ ಆಚನಾಗಿಂದ ಎಲ್ಲ ನಮ್ಮ ಭಾರತೀಯ ಮಜ್ದೂರ್ ಸಂಘದ ಅಧ್ಯಕ್ಷರೇ ಮತ್ತು ಪ್ರಧಾನ ಕಾರ್ಯದರ್ಶಿಗಳೇ ಮತ್ತು ಇನ್ನಿತರೆ ಕೋಲಾರ ಜಿಲ್ಲೆಯ ಬಂದಂತ ಎಲ್ಲ ಹಿರಿಯರೇ ಮತ್ತು ಕಾರ್ಮಿಕ ಬಂಧುಗಳೇ, ನಾವೇನ್ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ನಮ್ಮ ಭಾಷಣಗಾರಲ್ಲ. ಇಟ್ಗಿ ಎಷ್ಟು ಇಡ್ಬೇಕು ಅಂತ ಹೇಳ್ತೀನಿ, ಮಾಲ್ ಎಷ್ಟು ಆಗ್ಬೇಕು ಅಂತ ಹೇಳ್ತೇನೆ. ಕಬ್ಬಣ ಹೆಂಗ್ ಕಟ್ಟಬೇಕು ಇದನ್ನ ಮಾತ್ರ ಹೇಳಬಲ್ಲೆ. ಈ ಭಾಷಣ ಗೀಷಣ ಮಾಡಕ್ ನಮ್ಗೆ ಆಗಲ್ಲ. ಏನೋ ನಾಗಭೂಷಣ ಸರ್ ಅವರು ಅತಿ ಆತ್ಮೀಯರು, ಹಾವೇರಿಯಿಂದ ಬರಬೇಕು ನೀವು ಅನ್ನೋದು ಸಂಘಟನೆ ನಾವು ಬಂದು ಒಂದೆರಡು ನಿಮ್ಮ ಎದುರಿಗೆ ಹಂಚ್ಕೊಳಕತ್ತೇವೆ. ಇದೇ ತರ ನಮ್ಗೆ ಏನಾಗ್ಬಿಟ್ಟಿದೆ ತೊಂದ್ರೆ ಅಂತಂದ್ರೆ ಕಾರ್ಮಿಕ ಇಲಾಖೆದೊಳಗ ಕೆಲವೊಂದಷ್ಟು ಎಲ್ಲರಿಗೂ ಸಮಸ್ಯೆಗಳು ಇದಾವೆ. ಒಂದ್ ಅರ್ಜಿ ಹಾಕಿದ್ರೆ, ಮದುವೆ ಅರ್ಜಿ ಹಾಕಿದ್ರೆ ನಮ್ಗೆ ಬೆನಿಫಿಟ್ ಬರ್ಬೇಕಂದ್ರೆ 3 ತಿಂಗಳು ಅಂತ ಹೇಳ್ತಾರೆ, 6 ತಿಂಗಳ 3 ವರ್ಷ ಆದ್ರೂ ಆಗ್ತೈತಿ. ಇವೆಲ್ಲ ಕಾರ್ಯಕ್ರಮಗಳು ನಾವು ಮಾಡ್ತಾ ಸರ್ಕಾರ ಹಾಕ್ತಾ ಆಫೀಸ್ ಮುಂದೆ ಸ್ಟ್ರೈಕ್ ಕುಟ್ಕಂತ ನಾವು ಮಾಡಿ ಅವ್ರಿಗೆ ಹೆದರ್ಸಿದ್ರೆ ಮಾತ್ರ ಹೆದರಿ ಅವ್ರು ನಮ್ಗೆ ಬರುವಂತ ಬೆನಿಫಿಟ್ಗಳು ಕೊಡ್ತಾರೆ. ಇದೇ ತರ ಇನ್ನೊಂದು ವಿಷಯ ನಾ ಏನು ಹೇಳಿಕ್ ಬಯಸ್ತಾ ಇದ್ದೀನಿ ಅಂತಂದ್ರೆ, ಮುಂದಿನ ದಿನಗಳಲ್ಲಿ ನಾವು ಪ್ರತಿ ಜಿಲ್ಲೆಯಿಂದ 10 ಜನ ತಗೊಂಡು DLC ಮುಖಾಂತರ ಪ್ರತಿ ಜಿಲ್ಲೆಯಿಂದ 10 ಜನರು ಸೇರಿಸಿ ಪ್ರತಿ DLC ಎಲ್ಲೆಲ್ಲಿ ಇದ್ದಾವೆ, ಯಾವ ಜಿಲ್ಲೆಗೆ ಸಂಬಂಧಪಟ್ಟಂತ DLC ಆಫೀಸ್ ಮುಂದೆ ಧರಣಿ ಕೂತು ನಾವು ಕೆಲವೊಂದಷ್ಟು ಈ ಹೊರಗಡೆಗೆ ಏನೋ ಕಾರ್ಮಿಕರನ್ನ ಕಾರ್ಡ್ ಹಾಕ್ಲಿಕ್ಕೆ ನಾವು ಕೊಡ್ತಾ ಇದ್ದಾರೆ ಇಂಡಿವಿಜುವಲ್ ಲಾಗಿನ್, ಅದನ್ನ ಕ್ಯಾನ್ಸಲ್ ಮಾಡಿ ಪ್ರತಿ ಕಾರ್ಡ್ ಅನ್ನು ಸಂಘದ ಮುಖಾಂತರನ ಹಾಕಬೇಕು ಅನ್ನೋಂತ ಈ ವೇದಿಕೆ ಮುಖಾಂತರ ಆಗ್ರಹ ಮಾಡ್ತಾ, ಇನ್ನು ಮುಂದೆ ದಿನಗಳಲ್ಲಿ ಕಾರ್ಮಿಕ ಇಲಾಖೆಗೆ ನಾವೆಲ್ಲರೂ ಸೇರಿ ಒಂದು ವಿಷಯವನ್ನು ಮುಟ್ಟಿಸಿ ಅವರಿಂದ ಬರುವಂತ ನಮ್ಮ ಕಾರ್ಮಿಕರಿಗೆ ಯಾವ ಬೆನಿಫಿಟ್ಗಳು ಬರಬೇಕು ಅಂತ ಕೊಡ್ಸಂತ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ನಾವು ಹಾಕೊಳ್ಳಿಕ್ಕಾಗಿಲ್ಲ ಅಂತಂದ್ರೆ ಹಾಕ್ಲಿಕ್ಕೆ ಆಗ್ತಾ ಇಲ್ಲ ಈಗಿರುವಂತ ಕಾನೂನು ಪ್ರಕಾರ. ಅದಕ್ಕೆ ನಾವ್ ಹೇಳ್ತಾ ಇದೀವಿ ನಮ್ಮ ಭಾರತೀಯ ಮಜ್ದೂರ್ ಸಂಘದಿಂದ, ನೋಡಿ ನೀವು 100 ಕೋಟಿ ರೂಪಾಯಿ 1000 ಕೋಟಿ ರೂಪಾಯಿ ಯಾವ್ದಾವ್ದಕ್ಕೋ ಖರ್ಚು ಮಾಡ್ತಾ ಇದ್ದೀರಿ, ಕೆಲಸ ಬಾರದ ಸ್ಕೀಮ್ಗೆಲ್ಲ ನೀವು ಖರ್ಚು ಮಾಡ್ತಾ ಇದ್ದೀರಿ. ನಮ್ಮ ಕಾರ್ಮಿಕರಿಗೆ ಸರ್ಕಾರಿ ಆಸ್ಪತ್ರೆಗಳಿದೆ, ನಾವು ತೋರಿಸ್ಕೊಳ್ತೇವೆ ಅಲ್ಲಿ, ಆದ್ರೆ ಅವ್ರು ಅದನ್ನು ಮಾಡ್ತಾ ಇಲ್ಲ. ಮೊದಲಿಗೆ ಆಂಬುಲೆನ್ಸ್ ಊರ ಹತ್ರ ಹೋಗ್ತಾ ಇದ್ದಾರೆ. ಯಾಕೆ? ನಾವು ನಿಮ್ಗೆ ಬ್ಲಡ್ ಚೆಕಪ್ ಮಾಡ್ತೇವೆ, ಮೆಡಿಕಲ್ ಚೆಕಪ್ ಮಾಡ್ತೇವೆ ಅಂತ ಹೇಳಿ ಆಂಬುಲೆನ್ಸ್ ತಗೊಂಡು ಊರ ಹತ್ರ ಹೋಗಿ ಪರೀಕ್ಷೆ ಮಾಡೋದ್ರಿಂದ 3000 ರೂಪಾಯಿ ಒಬ್ಬರಿಗೆ ಏನೋ ಪರೀಕ್ಷೆ ಮಾಡ್ಲಿಕ್ಕೆ ದುಂದು ವೆಚ್ಚ ಮಾಡಿ ನಿಮ್ಮ ಎಲ್ಲ ಸೇರ್ಬೇಕಾಗಿರುವಂತಹ ದುಡ್ಡನ್ನ ಸುಮಾರು 800 ಕೋಟಿ ರೂಪಾಯಿ ಹಗರಣ ಮಾಡ್ಕೊಂಡಿದ್ದಾರೆ ಕಾರ್ಮಿಕ ಮಂಡಳಿಯಲ್ಲಿ. ಈಗ ಮೊನ್ನೆ ನಾವು ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಈ ಒಂದು 800 ಕೋಟಿ ರೂಪಾಯಿ ನೀವು ಹಗರಣ ಏನ್ ಮಾಡಿದಿರಿ, ಅದನ್ನ CBI ತನಿಖೆಗೆ ವಹಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳಿದ್ದೀವಿ. ಈಗ ಸರ್ಕಾರ ಏನ್ ಮಾಡ್ತದೆ ಅಂತ ಹೇಳಿ ಕಾದು ನೋಡ್ಬೇಕಾಗಿದೆ. ಮಾಡಿಲ್ಲ ಅಂತಂದ್ರೆ ನಾವು 2ನೇ ಹಂತದಲ್ಲಿ ನಾವು ಹೋರಾಟಕ್ಕೆ ಹೋಗ್ತೀವಿ. ಅದೇ ರೀತಿಯಲ್ಲಿ ಸ್ನೇಹಿತರೆ, ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇಲ್ಲ, ಯಾಕೆಂತಂದ್ರೆ ದೂರದ ಹಳ್ಳಿಗಳಿಂದ ಬಿಸಿಲಿನಲ್ಲಿ ಇಲ್ಲಿ ಕೂತಿದ್ದೀರಿ, ಪರಿಸ್ಥಿತಿ ನಮಗೂ ಅರ್ಥ ಆಗ್ತಾ ಇದೆ. ಈಗ ಇಷ್ಟೊತ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ನಾನು ವಂದಿಸ್ತಾ ಇದ್ದೀನಿ. ಈಗ ಒಂದು 10 ನಿಮಿಷದಲ್ಲಿ ಊಟದ ವ್ಯವಸ್ಥೆ ಇರ್ತದೆ. 20 ದಿವಸಕ್ಕೆ ತಿಂಗಳಿಗೆ ಎಲ್ಲಾನು ಅದೇನು ಎಂತ ಟೂಲ್ ಕಿಟ್ ಕೊಡ್ತಾ ಇದ್ದಾರೆ. ಕರುಣೆಗಳು ಕೊಟ್ಟಿದ್ದು ಒಬ್ಬೊಬ್ರು ಎಷ್ಟು ಅಂತೇಳಿ ಕೊಡ್ತಾ ಇದ್ದೀರಿ. ಯಾಕೆಂತಂದ್ರೆ ನಮ್ಮ ಮಕ್ಕಳಿಗೆ ಕೊಡ್ಬೇಕಾಗಿದ್ದ ಸ್ಕಾಲರ್ಶಿಪ್ ಆಗ್ಬೋದು. ಎಷ್ಟೋ ಜನ ಇವತ್ತು ಆಪರೇಷನ್ ಮಾಡಿಸ್ಕೊಂಡಿದ್ದಾರೆ. 1 ಲಕ್ಷ ರೂಪಾಯಿ ಆಪರೇಷನ್ ಮಾಡಿಸ್ಕೊಂಡಿರುವಂತ ಖರ್ಚಾಗಿರುವಂತವ್ರಿಗೆ 15ರಿಂದ 20 ಸಾವಿರ ಕೊಡ್ತಾ ಇದ್ದಾರೆ. ಈಗ ಅದರಲ್ಲಿ 70-80% ಕಡಿತ ಮಾಡ್ತಾ ಇದ್ದಾರೆ. ಮೆಡಿಕಲ್ ದುಡ್ಡು ಕೊಡ್ತಾ ಇಲ್ಲ, ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇಲ್ಲ. ಯಾರಾದ್ರೂ ಮನೆಯಲ್ಲಿ ತೀರ್ಕೊಂಡಿದ್ದಾರೆ, ಅರ್ಜಿ ಹಾಕಿ ತೀರ್ಕೊಂಡಿದ್ದಾರೆ, 6 ತಿಂಗಳಾದ್ರೂ ಅವ್ರು ಕೊಡ್ಬೇಕಾಗಿತ್ತು ಸವಲತ್ತನ್ನ ಕಾಲಕ್ಕೆ ಕೊಡ್ತಾ ಇಲ್ಲ. ಸ್ನೇಹಿತರೆ, ನಾವು ಮೊನ್ನೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತೆ ರಾಜ್ಯ ಪ್ರಧಾನ ಕಾರ್ಯದರ್ಶಿರು ನಾವೆಲ್ಲಾನು ಬೋರ್ಡ್ ಅಲ್ಲಿ ಸಿಕ್ಕಾಪಟ್ಟೆ ಗಲಾಟೆ ಮಾಡಿದೀವಿ ಮೊನ್ನೆ. ಅಲ್ಲಿ ಇಲ್ಲ ಸರ್, ಸ್ವಲ್ಪ ಸಮಸ್ಯೆಗಳಿದೆ, ಪರಿಷ್ಕರಣೆ ಮಾಡಿ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವ್ರು ಕೊಡುವಂತವ್ರಿಗೂ ಗ್ಯಾರಂಟಿ ಇರಲ್ಲ. ಅದನ್ನ ನಮ್ಮ
ನ್ಯಾಯಯುತ ಹಕ್ಕುಗಳನ್ನ ನಾವು ಪಡ್ಕೊಳ್ಬೇಕಾದ್ರೆ ಇವತ್ತು ಹೋರಾಟ ಒಂದೇ ಅಸ್ತ್ರ ಅಂತ ಹೇಳ್ಬಿಟ್ಟು ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಬಹುಶಃ ಎಷ್ಟೋ ಜನ ಹೆಣ್ಮಕ್ಳು ಇವತ್ತು ಇಲ್ಲಿ ಬಂದಿದ್ದೀರಿ, ಗಾರೆ ಕೆಲಸ ಅವತ್ತು ಕೂಲಿ ಮಾಡಿ ಜೀವನ ಮಾಡುವಂತ ಕಾರ್ಮಿಕರು ತಾವಿಲ್ಲಿದ್ದೀರಿ. ಆದ್ರೆ ಕಾರ್ಮಿಕ ಮಕ್ಕಳಿಗೆ ಮತ್ತೆ ಕಾರ್ಮಿಕರಿಗೆ ಸಿಗ್ತಾ ಇರುವಂತ ಸವಲತ್ತುಗಳನ್ನ ಕಾಲಕ್ಕೆ ಸಿಗ್ತಾ ಇಲ್ಲ. ಜೊತೆಗೆ ಇವತ್ತು ಪೆನ್ಷನ್ ಕೇಳೋದೇ ಬೇಡ ಆತರ ಆಗಿದೆ ಪರಿಸ್ಥಿತಿ. ನೋಡ್ರಿ, 60 ವರ್ಷ ಪೂರ್ಣಗೊಂಡಿರ್ಬೇಕು ಪೆನ್ಷನ್ ಬರ್ಬೇಕಂದ್ರೆ ಬರೀ 6 ತಿಂಗಳಲ್ಲಿ ಮಾತ್ರ ಅರ್ಜಿ ಹಾಕೊಳ್ಬೇಕು. 6 ತಿಂಗಳ ಮೇಲೆ 1 ದಿವಸ ದಾಟಿದೆ ಅಂತಂದ್ರೆ ಈ ಜನ್ಮದಲ್ಲಿ ಹಾಕೊಳ್ಳಕ್ಕೆ ಆಗೋದೇ ಇಲ್ಲ. ಆ ಒಂದು ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಸುಮಾರು ನಮ್ಮಲ್ಲಿ ಬಂದು ವಯಸ್ಸಾಗಿರುವಂತವ್ರು ಕಣ್ಣಲ್ಲಿ ನೀರ್ ಹಾಕೊಳ್ತಾರೆ. ಸರ್, ನಮ್ದು